ಉದ್ಯಮ ಆರಂಭಿಸುವಂತ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಬಂಪರ್ ಕೊಡುಗೆಯನ್ನು ಕೊಡಲಾಗಿದೆ. ಮೊದಲು ಉದ್ಯಮ ಆರಂಭ ಮಾಡುವಂತವರಿಗೆ 2 ಕೋಟಿ ಸಾಲ ನೀಡುವಂತ ಘೋಷಣೆ ಇವತ್ತು ಮಾಡಲಾಗಿದೆ. ಉದ್ಯಮ ಆರಂಭ ಮಾಡುವಂತ ಅಂದ್ರೆ ಆರಂಭಿಕವಾಗಿ ಸ್ವಂತದೊಂದು ಉದ್ಯಮವನ್ನ ಕೈಗಾರಿಕೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಬಂಡವಾಳದ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡುತ್ತೆ. ಬಂಡವಾಳದ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ 2 ಕೋಟಿ ರೂಪಾಯಿ ಸಾಲವನ್ನು ಕೊಡುವಂಥ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. MSME ಅಂತ ಕರಿತೀವಿ ನಾವಿಲ್ಲಿ. ಜೊತೆಗೆ ನೋಡಿ, ಮಹಿಳೆಯರಿಗೂ ಕೂಡ ಮಹಿಳಾ ಸಬಲೀಕರಣದ ವಿಚಾರದಲ್ಲೂ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಹೆಜ್ಜೆ ಇಟ್ಟಿದೆ. ಅದು ಹೇಗೆ ಅಂತ ಹೇಳಿದ್ರೆ 2 ಕೋಟಿ ಸಾಲ ಸೌಲಭ್ಯ ಇದೆಯಲ್ಲ, ಅದು ಮಹಿಳಾ ಉದ್ಯಮಿಗಳಿಗೂ ಸಿಗುತ್ತೆ. ಮಹಿಳಾ ಉದ್ಯಮಿಗಳು ಇದನ್ನು ಬಳಕೆ ಮಾಡಿಕೊಂಡು ಮಹಿಳಾ ಸ್ವಾವಲಂಬನೆಯನ್ನು ಸಾಧಿಸುವ ನಿಟ್ಟಿನಲ್ಲಿ, ಮಹಿಳಾ ಸಬಲೀಕರಣ ಸಾಧಿಸುವ ನಿಟ್ಟಿನಲ್ಲಿ ಇದು ಅತಿ ದೊಡ್ಡ ಕೊಡುಗೆಯಾಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಅಂದುಕೊಂಡಿದೆ. ಜೊತೆಗೆ ಸ್ಟಾರ್ಟಪ್ ಕಂಪನಿಗಳಿದ್ದಾವಲ್ಲ, ಸ್ಟಾರ್ಟಪ್ ಕಂಪನಿಗಳಿಗೆ 10 ಕೋಟಿ ರೂಪಾಯಿವರೆಗೆ ಸಾಲ ಸೌಲಭ್ಯ ನೀಡುವಂಥ ಯೋಜನೆಯನ್ನು ಇಲ್ಲಿ ಘೋಷಣೆ ಮಾಡಲಾಗಿದೆ. ಸಾಲ ಸೌಲಭ್ಯ ಬಹಳ ದೊಡ್ಡ ಮಟ್ಟದ ಕ್ರಾಂತಿಕಾರಕ ಬದಲಾವಣೆ ಬರುತ್ತೆ. ಒಂದು ಆಂಟರ್ಪ್ರಿನರ್ಶಿಪ್ ಅಂತ ನಾವೇನು ಹೇಳ್ತೀವಿ, ಹೊಸ ಉದ್ಯಮಿಗಳಿಗೆ ಬರಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ MSMEಗಳಿಗೆ 20 ಕೋಟಿ ರೂಪಾಯಿ ದೀರ್ಘಾವಧಿ ಸಾಲ ಸೌಲಭ್ಯವನ್ನು ಇಲ್ಲಿ ನೀಡಲಾಗಿದೆ. ಸಣ್ಣ ಕೈಗಾರಿಕೆಗಳ ಕಾರಣಕ್ಕಾಗಿ 5 ಲಕ್ಷ, ನೋಡಿ ಈ ಸಣ್ಣ ಕೈಗಾರಿಕೆಗಳಿದ್ದಾವಲ್ಲ, 5 ಲಕ್ಷ ಮಹಿಳಾ ಉದ್ಯಮಿಗಳಿಗೆ ಹೊಸ ಯೋಜನೆ ನೀಡಿದಂತಾಗುತ್ತೆ. ಅದರ ಮೂಲಕ SC ST ಹೊಸ ಉದ್ಯಮಿಗಳಿಗೆ, ನವ ಉದ್ಯಮಿಗಳಿಗೆ ಆರಂಭ ಮಾಡಲಿಕ್ಕೆ ಬಹಳ ದೊಡ್ಡ ಕೊಡುಗೆ. ಜೊತೆಗೆ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿಯೂ ಕೂಡ ಮಹಿಳಾ ಉದ್ಯಮಿಗಳಿಗೂ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಯೋಜನೆಯನ್ನು ಘೋಷಣೆ ಮಾಡಿದೆ. ಹೇಗೆ ತೆಗೆದುಕೊಳ್ಬೋದು, ಯಾವ ರೀತಿ ತೆಗೆದುಕೊಳ್ಬೋದು ಅನ್ನೋದಕ್ಕೆ ಅನೇಕ ರೀತಿಯ ಗೈಡ್ಲೈನ್ಸ್ ಅನ್ನು ಕೂಡ ಇವತ್ತು ಹೇಳಿದ್ದಾರೆ. Launched for 5 lakh women, scheduled castes and scheduled tribes, first-time entrepreneurs. This will provide term loans up to 2 crore rupees during the next 5 years. The scheme will incorporate lessons from the successful Stand Up India scheme. Online capacity building for entrepreneurship and managerial skills will also be organized. Measures for labor-intensive sectors. To promote employment and entrepreneurship opportunities in labor-intensive sectors, our government will undertake specific policy and facilitation measures. To enhance the productivity, quality, and competitiveness of India's footwear and leather sector, a focused product scheme will be implemented. The scheme will support design capacity, component manufacturing, and machinery required for production of non-leather quality footwear, besides the support for leather footwear and products. A new